ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಇನ್ಮುಂದೆ ನ್ಯಾಷನಲ್ ಸ್ಟಾರ್ ಆಗ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಸಿನಿಮಾಗಳು ಲೈನ್ ಅಪ್ ನಲ್ಲಿವೆ. ಬರೋಬ್ಬರಿ 5 ಸ್ಕ್ರಿಪ್ಟ್ ಲಾಕ್ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ. ಇನ್ಮುಂದೆ ಶುರುವಾಗುತ್ತೆ ರಕ್ಷಿತ್ ಶೆಟ್ಟಿ ಎರ. ಬರ್ದಿಟ್ಕೊಳ್ಳಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ಡೈನೋಸರ್ ಆಗಿ ಎದ್ ನಿಲ್ತಾರೆ ರಕ್ಷಿತ್. ಎಸ್, ನಮ್ಮ ಸ್ಯಾಂಡಲ್ವುಡ್ ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ಸಿಂಪಲ್ ಸ್ಟಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಚುರಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಇವರ ಎಲ್ಲಾ ಸಿನಿಮಾದಲ್ಲೂ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಟಾಪ್ ನಾಚ್ ಆಗಿರುತ್ತೆ. ಇನ್ನು ಸಪ್ತಸಾಗರದಾಚೆಯಲ್ಲೋ ಸಿನಿಮಾ ಬಂದಾದ್ಮೇಲೆ ಯಾವ ಸಿನಿಮಾ ಕೂಡ ಸೆಟ್ ಇರಲಿಲ್ಲ. ಆದ್ರೆ ಕರುನಾಡಿನ ಜನ ಇವರ ಸಿನಿಮಾಗಳಿಗೆ, ಅದರಲ್ಲೂ ಇವರ ಡೈರೆಕ್ಷನ್ ನ ಸಿನಿಮಾಗಳನ್ನ ನೋಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಹಾಗಾಗಿ ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ರಕ್ಷಿತ್. ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ರಕ್ಷಿತ್ ಶೆಟ್ಟಿ ಡೈರೆಕ್ಷನ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಿಚರ್ಡ್ ಆಂಟನಿ. ಈ ಸಿನಿಮಾ ಸೆಟ್ ಇರುವುದಕ್ಕೆ ದಿನಗಣನೆ ಶುರುವಾಗ್ತಿದೆ. ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ರಿಚರ್ಡ್ ಆಂಟನಿ ಶೂಟಿಂಗ್ ಶುರುವಾಗುತ್ತೆ ಅಂತ ಒಂದು ಬಿಗ್ ನ್ಯೂಸ್ ಸಿಕ್ಕಿದೆ. ರಿಚರ್ಡ್ ಆಂಟನಿ ಪ್ರೀ ಪ್ರೊಡಕ್ಷನ್ ಕೆಲಸ ಕೂಡ ಶುರುವಾಗಿದೆ. ಆದ್ರೆ ಇದು ಒಂದು ಮಾತ್ರ ಅಲ್ಲ, ರಕ್ಷಿತ್ ಶೆಟ್ಟಿ ಫ್ಯಾನ್ಸ್ಗೆ ಡಬಲ್ ಧಮಾಕ ರೆಡಿ ಆಗ್ತಿದೆ. ರಿಚರ್ಡ್ ಆಂಟನಿ ಜೊತೆಗೆ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾ ಪುಣ್ಯಕೋಟಿ ಕೂಡ ಸೆಟ್ ಇರ್ತಿದೆ. ಈ 2 ಸಿನಿಮಾಗಳನ್ನ ಸೈಮಲ್ಟೇನಿಯಸ್ ಆಗಿ ಶೂಟಿಂಗ್ ಮಾಡ್ತಾರ ಅಂತ ಮಾಹಿತಿ ಇದೆ. ಪುಣ್ಯಕೋಟಿ ಕೂಡ ಕತೆ, ಚಿತ್ರಕಥೆ, ನಿರ್ದೇಶನ ರಕ್ಷಿತ್ ಶೆಟ್ಟಿ ಅವರದೇ. ಹಾಗಾಗಿ ಈ 2 ಸಿನಿಮಾಗಳು ಕನ್ನಡ ಚಿತ್ರರಂಗದ ಗೇಮ್ ಆಫ್ ಥ್ರೋನ್ ಆಗುತ್ತೆ ಅನ್ನೋದಕ್ಕೆ ಡೌಟೇ ಬೇಡ. ಇದಿಷ್ಟು ಒಂದು ಕಡೆ ಆದ್ರೆ, ಬೇರೆ ಡೈರೆಕ್ಟರ್ಸ್ ಜೊತೆಗೂ ಕೂಡ ಸ್ಕ್ರಿಪ್ಟ್ ಲಾಕ್ ಮಾಡ್ಕೊಂಡಿದ್ದಾರೆ. ಒಟ್ಟು 5 ಕತೆ ಲಾಕ್ ಮಾಡಿ ಫೈನಲ್ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುವಂತಹ ಎಲ್ಲಾ ಮುನ್ಸೂಚನೆ ಸಿಗ್ತಾ ಇದೆ ರಕ್ಷಿತ್ ಶೆಟ್ಟಿ ಕಡೆಯಿಂದ.